ಎರಡನೇ ಕರೆ ಬಾಲಕಿಯರ ಪಂದ್ಯ. ಮಂಡ್ಯ ವಿರುದ್ಧ ರಾಮನಗರ, ತುಮಕೂರು ವಿರುದ್ಧ ವಿಜಯಪುರ. 4 ತಂಡಗಳಿಗೂ ಇದು ಎರಡನೇ ಕರೆ. ಗರ್ಲ್ಸ್ ಸೆಕ್ಷನ್ ಮ್ಯಾಚ್ ಮಂಡ್ಯ, ರಾಮನಗರ, ತುಮಕೂರು, ವಿಜಯಪುರ. ಒಂದು ಅದ್ಭುತವಾದಂತಹ ಆರಂಭವನ್ನ ಕಂಡುಕೊಂಡಿದ್ದಾರೆ ತುಮಕೂರಿಗೆ ನಾಡು ಕಲಬುರಗಿ. ದಾಳಿಯಲ್ಲಿ ಭಾರಿ ಧಾರವಾಡ ತಂಡದ ಜರ್ಸಿ ನಂಬರ್ 5 ಸಾಕಷ್ಟು ವೇಗದ ದಾಳಿಯೊಂದಿಗೆ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅದ್ಭುತವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಡಿಫೆಂಡರ್ ನ ನೀಯನ್ನ ಇಲ್ಲಿ ಸ್ಪರ್ಶಿಸಿಕೊಳ್ತಾ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ಮಂಡ್ಯ ಜಿಲ್ಲಾ ರೆಫ್ರಿ ಬೋರ್ಡ್ ಕನ್ನಡ ಅಂತ ಶ್ರೀಯುತ ರಮೇಶ್ ಅವರೇ, ತಾವೆಲ್ಲಿರ ದಯಮಾಡಿ ವೇದಿಕೆ ಮೇಲೆ ಬನ್ನಿ. ರಮೇಶ್ ಹಾಗೆ ಮಂಡ್ಯ ರೆಫ್ರಿ ಬೋರ್ಡ್ ಸಂಪೂರ್ಣವಾಗಿ ಕ್ರೀಡಾಂಗಣದ ಒಂದು ಮೇಲುಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಗಾಣದಾಳಿನ ಶ್ರೀಯುತ ನಂದೀಶ್ ರವರು, ಹಾಗೆ ಜಟ್ಟಿ ಕುಮಾರಣ್ಣರವರು ಬಹಳ ಉತ್ತಮ ರೀತಿಯಲ್ಲಿ ಕ್ರೀಡಾಂಗಣದ ಒಂದು ಮೇಲುಸ್ತುವಾರಿಯನ್ನು ಹೊತ್ತು ಬಹಳ ಅದ್ಭುತವಾಗಿ ಕ್ರೀಡಾಂಗಣವನ್ನು ಸಜ್ಜು ಮಾಡಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದ್ಭುತವಾದ ರೈಡ್. ಈ ಸರ್ತಿ ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಮೇಲೆ ಉಪಯೋಗಿಸಿದ್ದಾರೆ ಕಲಬುರಗಿಯ ಆಟಗಾರರು. ಮತ್ತೊಂದು ಅದ್ಭುತವಾದ ಟೋ ಟಚ್ ಇಲ್ಲಿ ಸೆಂಟರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮತ್ತೊಂದು ಪಾಯಿಂಟ್ ಧಾರವಾಡ್ಗೆ. 3-3. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹುಳ್ಳೆನಳಿಯ ರೈತ ಸಂಘದ ಮುಖಂಡರು, ಹಿರೇಮರಳಿಯ ರೈತ ಸಂಘದ ಮುಖಂಡರಾಗಿರುವಂತಹ ಶ್ರೀಯುತ ಸತ್ಯಪರ ಅವರು ಆಗಮಿಸಿದ್ರೆ ಅವರಿಗೆ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾರೆ. ಪಂದ್ಯದ ಮೊದಲನೇ ಎಂಟಿ ರೈಡ್. ಸಂಕಟ 2ರಲ್ಲಿ ಬಾಲಕರ ವಿಭಾಗದ ಪಂದ್ಯ. ಮುದ್ರಣ ನಗರಿ ಗದಗ ವಿರುದ್ಧ ದೇವಾಲಯಗಳ ನಾಡು ಅದ್ಭುತವಾದ ದಕ್ಷಿಣ ಕನ್ನಡ. 2 ಪಾಯಿಂಟ್ ಪಡ್ಕೊಂಡಿದ್ದಾರೆ ಇಲ್ಲಿ ಧಾರವಾಡ ಅವರು. ಬ್ಲಾಕ್ ನ ವಿಫಲ ಆಗಿತ್ತು. ಲೆಫ್ಟ್ ಡೈರೆಕ್ಟ್ ಗೋಣಿಯರ್ ಮೇಲೆ ಆಡ್ರು ಗೊತ್ತಾವ್ದು ಮೊನ್ನೆ ಅಲ್ಲಿ ನೀಕ್ಯಾಕೆ 2. ಮತ್ತೊಂದು ಎಂಟಿ ರೈಡ್ ಕಲಬುರಗಿ ತಂಡಕ್ಕೆ. ಇದು ಹೆಸರೇನು ಹೇಳ್ದಕ್ಕನ ಗೋಣೆ ಸಾಲು. ಅವರಿಬ್ರು ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಒಬ್ಬ ಯುವ ಧಾಳಿಗಾರ ಬೋನಸ್ ಅಂಕದೊಂದಿಗೆ ಒಂದು ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾನೆ. 2-1 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಗದಗ ಜಿಲ್ಲಾ ತಂಡದ ಜರ್ಸಿ ನಂಬರ್ 5 ರೈಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಡಬಲ್ ಟೈಟ್ ಹೋಲ್ಡ್, ವೇಗಕ್ಕೆ ಕಡಿವಾಣವನ್ನು ಹಾಕಿದ್ದಾರೆ ದಕ್ಷಿಣ ಕನ್ನಡ. 3-1ರಲ್ಲಿ ಪಂದ್ಯ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಒಂದು ಆರಂಭ. 3ರಲ್ಲಿ ಡೂ ಆರ್ ಡೈ ರೈಡ್ ಬೋನಸ್ ಆನ್ ಆಗಿದೆ. ಇಲ್ಲಿ ಅದ್ಭುತವಾದ ಡ್ಯಾಶ್ ನಿಂದ ಬ್ಲಾಕ್ ಒಂದೊಂದಿಗೆ ರೈಡ್ ಅಂತ್ಯಗೊಳಿಸ್ತಾರೆ ಕಲಬುರಗಿ. ಸೂಪರ್ ಟ್ಯಾಕಲ್ ಆಗಿ ಇಲ್ಲಿ ಎಲ್ಲ ಕ್ರೀಡಾ ಪ್ರೇಮಿಗಳ ಮತ್ತು ಕ್ರೀಡಾಪಟುಗಳ ಗಮನಕ್ಕೆ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರ ಮಾಡಲಾಗ್ತಾ ಇದೆ. 3 ಅಂಕಣದಲ್ಲಿ ಇವಾಗ ಮ್ಯಾಚ್ ನಡೀತಾ ಇದೆ. 3 ಪೇಜ್ ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಾ ಪೇಜ್ಗಳು ಅಂದ್ರೆ ಗ್ರೌಂಡ್ ನಂಬರ್ 1, ಗ್ರೌಂಡ್ ನಂಬರ್ 2, ಗ್ರೌಂಡ್ ನಂಬರ್ 3 ಮತ್ತು ಗ್ರೌಂಡ್ ನಂಬರ್ 4 ಈ ರೀತಿಯಾಗಿ ಮ್ಯಾಚ್ ಅನ್ನು ನೀವು ಅಲ್ಲಿ ಲೈವ್ ಅನ್ನ ವೀಕ್ಷಣೆ ಮಾಡಬಹುದು. ಕೇವಲ ಒಂದು ಲಿಂಕ್ ಅನ್ನ ನೀವು ಓಪನ್ ಮಾಡ್ಕೊಂಡ್ರೆ ಒಂದು ಗ್ರೌಂಡ್ ಅನ್ನ ಮಾತ್ರ ಅಲ್ಲಿ ನೀವು ವೀಕ್ಷಣೆ ಮಾಡಬಹುದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ಅನ್ನ. ಈ ಪಂದ್ಯಾವಳಿಯ ಸಂಪೂರ್ಣವಾದಂತಹ ನೇರ ಪ್ರಸಾರವನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಲಾಗ್ತಾ ಇದೆ. ಮತ್ತೊಮ್ಮೆ ಸೂಪರ್ ಆಗಿದೆ ಇಲ್ಲಿ ಕಲಬುರಗಿ ತಂಡಕ್ಕೆ.
ಅದ್ಭುತವಾದ ಲೀಪು ಮತ್ತೆ ಫ್ರಾಗ್ ಜಂಪು. ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ ಇಲ್ಲಿ ಧಾರವಾಡ. ಆಲ್ ಔಟ್ ನ ಭೀತಿಯಲ್ಲಿ ಕಲಬುರಗಿ ತಂಡ ಇದೆ. ರೈಡರ್ ಸೆಲ್ಫ್ ಔಟ್ ಆಗಿರುವ ಕಾರಣದಿಂದ ಕಲಬುರಗಿ ತಂಡ ಆಲ್ ಔಟ್ ಆಗಿದ್ದಾರೆ. ಈಗ ಮತ್ತೆ ಆಲ್ ಇನ್ ಆಗಿ ಗೇಮ್ ನ ರೀಸ್ಟಾರ್ಟ್ ಮಾಡಿದ್ದಾರೆ. ಅದ್ಭುತವಾದ ಚೈನ್ ಟ್ಯಾಕಲ್. ಒಂದು ಪಾಯಿಂಟ್ ನ ಪಡ್ಕೊಂಡಿದ್ದಾರೆ ಇಲ್ಲಿ ಕಲಬುರಗಿ ತಂಡ. ವಿಜಯ್ ಕುಮಾರ್ ಉತ್ತರ ಕನ್ನಡ ಜಿಲ್ಲಾ ಅಮಚೂರ್ ಕಬಡ್ಡಿ ಸಂಸ್ಥೆ ತೀರ್ಪುಗಾರರು ವಿಜಯ್ ಕುಮಾರ್ ಅವರೇ. ಆಲ್ರೆಡಿ ಪ್ಲೇಯರ್ ವಾಪಸ್ ಆಗ್ಬೇಕಾದ್ರೆ 2 ಪಾಯಿಂಟ್ ನ ಗಿಫ್ಟ್ ಕೊಟ್ಟಿದ್ದಾರೆ ಕಲಬುರಗಿ ತಂಡ. ಇಲ್ಲಿ ಟೈಮ್ ಔಟ್ ನ ತಗೊಂಡಿದ್ದಾರೆ. ಸ್ಕೋರ್ ಆಗಿದೆ ಸರ್. ಮೆಡಿಕಲ್ ಅವರು ಕೋರ್ಟ್ ನಂಬರ್ 3 ಅಲ್ಲಿ ಬರಬೇಕು. ಮೆಡಿಕಲ್ ಟೀಮ್ ಕೋರ್ಟ್ ನಂಬರ್ 3. ಜೂನಿಯರ್ ಚೈನ್ ಟ್ಯಾಕಲ್ ಮಾಡಿದ್ದಾರೆ. 1 ಪಾಯಿಂಟ್ ನ ಪಡ್ಕೊಂಡಿದ್ದಾರೆ ಇಲ್ಲಿ ಕಲಬುರಗಿ ತಂಡ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಗರ್ಲ್ ಸೆಕ್ಷನ್. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಗರ್ಲ್ ಸೆಕ್ಷನ್ ಮ್ಯಾಚ್. ಕೋರ್ಟ್ ನಂಬರ್ 4 ತುಮಕೂರು ವರ್ಸಸ್ ವಿಜಯಪುರ. ಕೋರ್ಟ್ ನಂಬರ್ 1 ಮಂಡ್ಯ ವರ್ಸಸ್ ರಾಮನಗರ್. ರನ್ನಿಂಗ್ ಹ್ಯಾಂಡ್ ಟಚ್. ಮತ್ತೊಂದು ಪಾಯಿಂಟ್ ಪಡ್ಕೊಂಡಿದ್ದಾರೆ ಇಲ್ಲಿ ಕಲಬುರಗಿ. 20 ಸೆಕೆಂಡ್ ಬಾಲಕಿಯರ ಪಂದ್ಯ. ಕಣ 1ರಲ್ಲಿ ಮಂಡ್ಯ ವಿರುದ್ಧ ರಾಮನಗರ, ಕಣ 4ರಲ್ಲಿ ತುಮಕೂರು ವಿರುದ್ಧ ವಿಜಯಪುರ. ಬೇಗನೆ ಬರೀ. ಮಂಡ್ಯ ಮೈಸೂರು ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ ಆಗಿತ್ತು ಇಲ್ಲಿ ಧಾರವಾಡ ಕಡೆಯಿಂದ. ಬಟ್ ಅಂಕಣ 2ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ಗದಗ 8-5. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ವಿರುದ್ಧ 3 ಅಂಕದ ಅಂತರದಲ್ಲಿ ಗದಗ ತಂಡದ ಆಟಗಾರರು ಉತ್ತಮವಾದಂತಹ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ಅನೇಕ ಜೂನಿಯರ್ ವಿಭಾಗದ ಹಾಗೂ ಸೀನಿಯರ್ ವಿಭಾಗದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರು ಸಹ ಅನೇಕ ಬಾರಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರನಿಗೆ ಇದು ಮಾಡು ಇಲ್ಲವೇ ಅದ್ಭುತವಾದ ರೈಡ್ ಇಲ್ಲಿ 2 ಪಾಯಿಂಟ್ ಪಡ್ಕೊಳ್ತಾರೆ ಅನ್ಕೊಳ್ತಾರೆ. ಬಟ್ ಅಫಿಷಿಯಲ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಟೋಟಲ್ ಆಗಿ 3 ಪಾಯಿಂಟ್. ಸೂಪರ್ ರೈಡ್ ಇಲ್ಲಿ ಕಲಬುರಗಿಗೆ. 9-5 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮತ್ತೊಂದು ಅದ್ಭುತವಾದ ಚೈನ್ ಟ್ಯಾಕಲ್ ಇಲ್ಲಿ ಮತ್ತೊಂದು ಹುಡುಗಿಸ್ಕೊಳ್ತಾರೆ ಕಲಬುರಗಿ ತಂಡ. 20 ಸೆಕೆಂಡ್ ಇದೀಗ ಆಲ್ ಔಟ್ ನ ಭೀತಿಯಲ್ಲಿ ಧಾರವಾಡ. ಕುಸ್ತಿ ನಡೀತಾ ಇದೆ. ಆಲ್ ಔಟ್ ಆಗಿದ್ದಾರೆ ಧಾರವಾಡ. ಸ್ಕೋರ್ ಆಗಿದೆ.
ಎಂತ ಕನ್ಫ್ಯೂಷನ್ ಆದ್ಮೇಲೆ ವಾಪಸಾತಿ ಮಾಡ್ತಾ ಇದ್ದಾರೆ ಕಲಬುರ್ಗಿ. ಗೂಳಿಗಳ ತರ ನಿಂತಾ ಇದ್ದಾರೆ ಕೋರ್ಟ್ ಮೇಲೆ. ಇದೀಗ ಅಂಕಣವನ್ನ ಪ್ರವೇಶ ಮಾಡಿಕೊಳ್ತಾ ಇದ್ರೆ ನಮ್ಮ ಆತಿಥೇಯ ತಂಡ ಸಕ್ಕರೆ ನಾಡು ಮಂಡ್ಯ. ಬೆನ್ನರ ಜೋರಾದ ಚಪ್ಪಾಳೆಯೊಂದಿಗೆ ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯವನ್ನು ಆಡೋದಕ್ಕೆ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ, ಸಬ್ ಜೂನಿಯರ್, ಜೂನಿಯರ್ ಹಾಗೆ ಸೀನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಶ್ರೀಮತಿ ತೇಜ ಮತ್ತು ಮಂಚೇಗೌಡರ ಸುಪುತ್ರಿ, ಗಾಣದಾಳಿನ ಹೆಮ್ಮೆಯ ಕಬಡ್ಡಿ ಆಟಗಾರ್ತಿ ಹಂಸಿತಾ ಅವರ ನಾಯಕತ್ವದಲ್ಲಿ ಮಂಡ್ಯ ಜಿಲ್ಲಾ ತಂಡದ ಬಾಲಕಿಯರು ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದ್ದಾರೆ. ಜೋರ ಚಪ್ಪಳೊಂದಿಗೆ ಆಟಗಾರ್ತಿಯರನ್ನ ಅಂಕಣಕ್ಕೆ ಸ್ವಾಗತಿಸೋಣ. ಅದೇ ಕಲರ್ಸ್ ಅವ್ರು ಲೀಡಿಂಗ್ ಬಂದ ತಕ್ಷಣ ಕಲಬುರ್ಗಿ ಫುಲ್ ಆನ್ ಆಪರೇಷನ್ ಮೋಡ್ ಅಲ್ಲಿ ಆಡ್ತಾ ಇದ್ದಾರೆ. ಈಗ ಸೂಪರ್ ಟ್ಯಾಕಲ್ ಆವಾಗಿದೆ ಧಾರವಾಡಗೆ. ಇವ್ರ ಟೀ ಶರ್ಟ್ ಮೇಲೆ ಸಕ್ಸಸ್ಫುಲ್ ಆಗಿದೆ ಇಲ್ಲಿ. ಸೂಪರ್ ಟ್ಯಾಕಲ್ ಪಡ್ಕೊಂಡಿದ್ದಾರೆ ಧಾರವಾಡ. ಹಾ, ತಲೆ ಆಚೆಗೆ ಹೋಯ್ತು. ಹಾ? ಮತ್ತೊಂದು ಪಾಯಿಂಟ್ ನ ಪಡ್ಕೊಂಡಿದ್ದಾರೆ ಧಾರವಾಡ. ಇದರಿಂದ ಸ್ಕೋರ್ ಆಗಿದೆ 18 ಧಾರವಾಡ, 19 ಕಲಬುರ್ಗಿ. ಹಾ? ಡಿಸ್ಪ್ಲೇ ಹುಡುಗರಿಗೆ ಅದೇ ಕಲರ್ಸ್ ಪಾಪ. ಹಾ, ಅದೇ ಇರ್ತದೆ. ಹಸಿರು ಮಂಡ್ಯ ಬುದ್ಧಿವಂತರಾದ್ರು ಅಂದ್ರೆ ಫಿಕ್ಸ್ ಮಂಡ್ಯ. ಅವಳು ಚೆನ್ನಾಗಿ ರೈಡ್ ಮಾಡ್ತಾಳ. ಪೆಂಗುಲು ಅವಳು ಕ್ಯಾಚ್ ಹೊಡಿತಾಳೆ. ಮತ್ತೊಂದು ಅದ್ಭುತವಾದ ಚೈನ್ ಟ್ಯಾಕಲ್ ಮಾಡಿದ್ದಾರೆ ಕಲಬುರ್ಗಿ. ರೇಷ್ಮೆ ನಾಡು ರಾಮನಗರ ಜಿಲ್ಲಾ ತಂಡದ ಬಾಲಕಿಯರ ಆದಷ್ಟು ಬೇಗ ಅಂಕಣವೊಂದನ್ನು ಪ್ರವೇಶ ಮಾಡಿ. ರಿವರ್ಸ್ ಹ್ಯಾಂಡ್ ಟಚ್ ಪಡ್ಕೊಂಡು ಮತ್ತೊಂದು ಪಡ್ಕೊಂಡು ಹೋಗ್ತಾರೆ ಕಲಬುರ್ಗಿ ತಂಡದವರು. ಜರ್ಸಿ ನಂಬರ್ 9. ಅದೇ ರೀತಿ ಇದೀಗ ಅಂಕಣವನ್ನ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ರೇಷ್ಮೆ ನಾಡು ರಾಮನಗರ. ಸೂಪರ್ ಡೂಪರ್ ರೈಡ್ ಆಗಿದೆ ಇಲ್ಲಿ. 12-8 ರೆಫರಿಗಳು ಕೌಂಟ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಅಂತ. ಜರ್ಸಿ ನಂಬರ್ 12, 4, 9 ಮತ್ತೆ 6 ಟೋಟಲ್ 4 ಪಾಯಿಂಟ್ ನ ಪಡ್ಕೊಂಡಿದ್ದಾರೆ ಈಗ ಧಾರವಾಡ. ಇದರಿಂದ ಲೀಡಿಗೆ ಬರ್ತಾರೆ ಈ ಮ್ಯಾಚ್ ಅಲ್ಲಿ. ದಕ್ಷಿಣ ಕನ್ನಡ ಪರವಾಗಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಇಲ್ಲಿ ಕಲಬುರ್ಗಿಗೆ. ಅದ್ಭುತವಾದ ಆಂಕಲ್ ಹೋಲ್ಡ್. 2 ಪಾಯಿಂಟ್ ನ ಬಾಚ್ಕೊಂಡು ಬರ್ತಾರೆ. ಇದರಿಂದ ಆಲ್ ಔಟ್ ಆಗ್ತಾರೆ ಕಲಬುರ್ಗಿ. 2ನೇ ಬಾರಿ ಆಲ್ ಔಟ್ ಆಗ್ತಾರೆ. ಅದಾದ್ಮೇಲೆ ನಡೆಸ್ಕೊಳ್ಳಿಕ್ಕಿದ್ದಾರೆ. ನಮ್ಮೆಲ್ರಿಗೂ ಕಾಡುವಂತ ಒಂದೇ ಒಂದು ಪ್ರಶ್ನೆ, ಈ ಸಲ ಕಪ್ ಯಾರ್ದು?
ಒಂದು ಅದ್ಭುತವಾದಂತಹ ಟ್ಯಾಕಲ್ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಮೂವರು ಡಿಫೆಂಡರ್ಗಳ ನೇತೃತ್ವದಲ್ಲಿ ಒಂದು ಸೂಪರ್ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಈ ಮೂಲಕ ಸ್ಕೋರ್ 15-10 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮತ್ತೊಂದು ಆಂಕಲ್ ಹೋಲ್ಡ್ ನ ಪ್ರಯತ್ನ ವಿಫಲ ಆಗಿದೆ ಇಲ್ಲಿ ಕಲಬುರಗಿ ತಂಡಕ್ಕೆ. ಇದರಿಂದ ಸ್ಕೋರ್ ಆಗಿದೆ ಧಾರವಾಡ 29-21 ಕಲಬುರಗಿ. ಚಾಮರಾಜನಗರದ ಬಾಲಕಿಯರ ತಂಡದ ಕೋಚ್ ಪ್ರಚಾರಕರ ಬಳಿ ಬನ್ನಿ. ಬಂದರು ಮ್ಯಾಚ್ ಮುಗಿದಿರುವ ತಂಡಗಳು ಬೇಗನೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಬರಬೇಕು. ಮ್ಯಾಚ್ಗಳಿರುತ್ತೆ. ಸ್ಕಿಲ್ ನ ಪ್ರದರ್ಶನ ಮಾಡಿದ್ದಾರೆ ಜೆರ್ಸಿ ನಂಬರ್. ಮಂಡ್ಯ ಜಿಲ್ಲಾ ತಂಡದಲ್ಲಿ ಜೆರ್ಸಿ ನಂಬರ್ 3 ಧನುಶ್ರೀ PU ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾರೆ. ದಯವಿಟ್ಟು ಕೈಯನ್ನು ಇನ್ನೊಂದು ಸ್ವಲ್ಪ ಮೇಲಕ್ಕೆ ಪರಿಚಯಿಸಿಕೊಳ್ಳಿ ಸರ್. ಇಂಪಾರ್ಟೆಂಟ್ ಅನೌನ್ಸ್ ಮಾಡಬೇಕಂದ್ರೆ ದಯವಿಟ್ಟು ಒಂದು ಸ್ವಲ್ಪ ಅವಕಾಶವನ್ನು ನೀಡಿ. ಮಂಡ್ಯದ ಪ್ರೇಕ್ಷಕರೆಲ್ಲರೂ ರೆಡಿ ಇದ್ರಾ? ಯಾಕೋ ತುಂಬಾ ಸೈಲೆಂಟ್ ಹಾಕೋತಿದ್ರ. ಜಾಲಿ ಜಾಲಿ. ಯಾಕೋ ನಮ್ಮ ಮಂಡ್ಯದ ಪ್ರೇಕ್ಷಕರ ಸೌಂಡ್ ಎಲ್ಲ ಖಾಲಿ ಖಾಲಿ ಹೊಸ ಆಗ್ತೈತೆ. ಹಂಗೆ ಮುದ್ದೆ ರೆಡಿ ಆಗ್ತಾ ಇದೆ. ಉಪ್ಸರ ರೆಡಿ ಇದೆಯಾ? ಸೆಕೆಂಡ್ ಕಾಲ್ ಫಾರ್ ಬಾಯ್ ಸೆಕ್ಷನ್ ಮ್ಯಾಚ್. ಚಾಮರಾಜನಗರ್ ವರ್ಸಸ್ ರಾಯಚೂರು, ಬಾಗಲಕೋಟೆ ವರ್ಸಸ್ ಬಳ್ಳಾರಿ. ಅಂಕಣ 2ರಲ್ಲಿ ಚಾಮರಾಜನಗರ ವಿರುದ್ಧ ರಾಯಚೂರು, ಅಂಕಣ 3ರಲ್ಲಿ ಬಾಗಲಕೋಟೆ ವಿರುದ್ಧ ಬಳ್ಳಾರಿ. ರೇಷ್ಮೆ ನಾಡು ರಾಮನಗರ ಜಿಲ್ಲಾ ತಂಡದ ಜರ್ಸಿ ನಂಬರ್ 07 ಭಾರಿ ಕೀರ್ತನ. ಒಂದು ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಮಂಡ್ಯ ಜಿಲ್ಲಾ ತಂಡದ ಆಟಗಾರ್ತಿಯರಿಂದ ಆತಿಥೇಯ ತಂಡ ಒಂದೊಳ್ಳೆ ಆರಂಭವನ್ನು ಇಲ್ಲಿ ಕಂಡುಕೊಂಡಿದ್ದಾರೆ. ಮಂಡ್ಯ ಈ ಬಾರಿ ಸ್ಥಳೀಯ ಗಾಣದಾಳಿನ ಹೆಮ್ಮೆಯ ಪ್ರತಿಭೆ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಹಂಸಿತಾ. ಈಕೆ ಆಟವನ್ನ ಮೆಚ್ಚಿ ಇಂಡಿಯನ್ ಕ್ಯಾಂಪ್ ಸಹ ಸೆಲೆಕ್ಟ್ ಮಾಡಿಕೊಂಡು ಅನೇಕ ದಿನಗಳವರೆಗೆ ಭಾರತೀಯ ಒಂದು ಕಬಡ್ಡಿಯ ತರಬೇತಿ ಶಿಬಿರದನ್ನ ಸಹ ಪ್ರತಿನಿಧಿಸಿದಂತ ಶ್ರೇಷ್ಠ ಆಟಗಾರ್ತಿ ಹಂಸಿತಾ. ಭಾರಿ ಇಂಚರವರಿಂದ ಬ್ಲಾಕ್ ಬಂತು. ಅದ್ಭುತವಾದಂತಹ ಒಂದು ರೈಡ್ ಇಲ್ಲಿ. ಸೂಪರ್ ಡೂಪರ್ ರೈಡ್. ಮಂಡ್ಯ ಜಿಲ್ಲಾ ತಂಡಕ್ಕೆ 4 ಅಂಕದ ಸೇರ್ಪಡಾಗ್ತಾ ಇದೆ. ವಾಟ್ ಅ ಬ್ಯೂಟಿಫುಲ್ ರೈಡ್. ಪಂದ್ಯದ ಆರಂಭಿಕ ಹಂತದಲ್ಲೇ ಬಿಗಿಯಾದಂತಹ ಹಿಡಿತವನ್ನು ಸಾಧಿಸುವಂತಹ ಒಂದು ಪ್ರಯತ್ನದಲ್ಲಿ ಮಂಡ್ಯ. ಆವಾಗಲೇ ಹೇಳಲ್ಲ ಸೀನಿಯರ್ ನೀನು ಈಗ ಆಡ್ತಾಳೆ. ಸಬ್ ಜೂನಿಯರ್ PU ನೆನ್ಸ್ಕೊಂಡು ಆಡೋದ್ಲಲ್ಲ, ಅದೇ ಹೇಳಿಲ್ವಲ್ಲ.
ಇಂಗ್ಲೀಷ್ ಮುಗ್ದೈತಿ ಸೋತ್ಬಿಟ್ರಂತ ಸೋತೋದಂತ ಹಾಂ ಪಿ ಎಸ್ ಮುಗಿತಾ ಅಲ್ಲೇ ಮುಗ್ದೈತಿ ಅಂದ್ರೆ ಅವಾಗಲೇ ಫಸ್ಟ್ ಮ್ಯಾಚೇ ಬೇಗ ಸೋತ್ ಬಂದ್ರು ಅಂತ. ರೇಷ್ಮೆನಾಡು ರಾಮನಗರ ಜಿಲ್ಲಾ ತಂಡದ ಆಟಗಾರ್ತಿ ಯಾವುದೇ ಅಂಕೆಲದ ಎಂಟಿ ರೈಡ್ ಒಂದಿಗೆ ವಾಪಸ್ ಆಗ್ತಾ ಇದ್ದ ಒಂದು ಸಂದರ್ಭದಲ್ಲಿ ಪರ್ಚೂಟ್ ಮೂಲಕ ಕ್ವಿಕ್ ಆಗಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಮಂಡ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಇಲ್ಲಿ. ಅದ್ಭುತವಾದ ಸ್ಕಿಲ್, ಒಳ್ಳೆ ಎಸ್ಕೇಪ್ ಮಾಡ್ಕೊಂಡಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದಾಗ 3 ಜನ ಡಿಫೆಂಡರ್ಸ್ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ. ಬಟ್ ಈ ಸ್ಕಿಲ್ ನ ನೋಡೋದಕ್ಕೆ ಎಷ್ಟು ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ದಯವಿಟ್ಟು ಆಟಗಾರರು ಅಲ್ಲಿ ನಿಯಮವನ್ನ ಉಲ್ಲಂಘಿಸಬೇಡಿ, ಹಾಗೆ ಶಿಸ್ತನ್ನು ಕಾಪಾಡಿ. ಏನ್ ತೀರ್ಪುಗಾರರು ತೀರ್ಮಾನ ನೀಡ್ತಾರೋ ಅದಕ್ಕೆ ಬದ್ಧರಾಗಿರ್ಬೇಕು. ಅಸಭ್ಯವಾಗಿ ವರ್ತಿಸಿದ್ರೆ ತೀರ್ಪುಗಾರರು ನಿಮ್ಗೆ ವಾರ್ನಿಂಗ್ ಅನ್ನು ನೀಡ್ತಾರೆ. ಹಾಗೆ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಆಟಗಾರರ ಆಟವನ್ನ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಪದಾಧಿಕಾರಿಗಳು ಸಹ ನಿಮ್ಮ ಆಟವನ್ನು ವೀಕ್ಷಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನೀವು ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂತಹ ಒಂದು ಅವಕಾಶಕ್ಕೆ ಇಲ್ಲಿ ತಮ್ಮ ಪ್ರದರ್ಶನ ನೀಡ್ತಾ ಇದ್ದೀರಾ. ಕಬಡ್ಡಿ ಕ್ರೀಡೆಗೆ ಶಿಸ್ತು, ಸಮಯ ಪಾಲನೆ ಹಾಗೆ ಕ್ರೀಡಾ ಸ್ಫೂರ್ತಿಯೊಂದಿಗೆ ಆಟವನ್ನು ಪ್ರದರ್ಶಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ತಂಡಕ್ಕೆ ಒಂದು ಅದ್ಭುತವಾದಂತಹ ಜಂಪ್ 21-12 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ ಇನ್ ಕೋರ್ಟ್ ನಂಬರ್ 2. ಉತ್ತಮವಾದಂತಹ ಒಂದು ದಾಳಿ ಮಂಡ್ಯ ಜಿಲ್ಲಾ ತಂಡದ ಆಟಗಾರ್ತಿಯರಿಂದ. in favor of ಮಂಡ್ಯ. ಮುಂದಿನ ಬಾಲಕಿಯರ ಪಂದ್ಯ ಕಣ 1ರಲ್ಲಿ ಬೀದರ್ ವಿರುದ್ಧ ಚಿಕ್ಕಮಗಳೂರು. ತಮಗಿದು ಮೊದಲ ಕರೆ. ಗರ್ಲ್ ಸೆಕ್ಷನ್ ಮ್ಯಾಚ್ ಕೋರ್ಟ್ ನಂಬರ್ 1 ಬೀದರ್ ವರ್ಸಸ್ ಒಳ್ಳೆ ಎಸ್ಕೇಪ್ ಇದು. ಚಿಕ್ಕಮಗಳೂರು. ಡುಬ್ಕಿ ಸ್ಕಿಲ್ ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕಲಬುರ್ಗಿ ಅವರು. 2 ಪಾಯಿಂಟ್ಗಳನ್ನ ಪಡ್ಕೋತಾರೆ. ಗದಗದ ಅಂಕಣದಲ್ಲಿ ಸೂಪರ್ ಕ್ಲಾನ್ ಆಗಿದ್ದ ಸಂದರ್ಭ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್ ಒಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡಕ್ಕೆ ಬಂದಂತಹ ಸೇರ್ಪಡೆ ಆಗಿದೆ. ಬಾಲಕಿಯರ ವಿಭಾಗದ ಪಂದ್ಯ ಕಲ್ಪತರು ನಾಡು ತುಮಕೂರು ವಿರುದ್ಧ ಕಲ್ಯಾಣ ಕಣ 1ರಲ್ಲಿ ಬೀದರ್ ವಿರುದ್ಧ ಚಾಮರಾಜನಗರ. ಕಣ 1ರಲ್ಲಿ ಬೀದರ್ ವಿರುದ್ಧ ಚಾಮರಾಜನಗರ ಗರ್ಲ್ ಸೆಕ್ಷನ್ ಮ್ಯಾಚ್. ಅಂಕಣ 1ರಲ್ಲಿ ಬೀದರ್ ವಿರುದ್ಧ ಚಾಮರಾಜನಗರ ಮಹಿಳಾ ಪಂದ್ಯ ಗರ್ಲ್ ಸೆಕ್ಷನ್ ಮ್ಯಾಚ್. ಅಂಕಣ 1ರಲ್ಲಿ ಇಲ್ಲ ಕಣ, ಯಾರು ಫೋನ್ ಹಾಕಿದ್ರು? ಇಲ್ಲ ಇಲ್ಲ ಕಣ. ಬಾಲಕಿಯರ ವಿಭಾಗದ ಪಂದ್ಯ ಅಂಕಣ 4ರಲ್ಲಿ ತುಮಕೂರು ವಿರುದ್ಧ ವಿಜಯಪುರ. ಹಾಫ್ ಟೈಮ್ ಸ್ಕೋರ್ 18-10 ತುಮಕೂರು ತಂಡದ ಪರವಾಗಿ. ಮತ್ತೆ 2 ಪಾಯಿಂಟ್ ಪಡ್ಕೊಂಡು ವಾಪಸ್. ಕಣ 4ರಲ್ಲಿ ಗರ್ಲ್ ಸೆಕ್ಷನ್ ಮ್ಯಾಚ್ ಲಾಸ್ಟ್ 5 ಮಿನಿಟ್ಸ್. ಶಿವಮೊಗ್ಗ ವಿರುದ್ಧ ಹಾಸನ. 40-20. ಶಿವಮೊಗ್ಗ ವಿರುದ್ಧ ಹಾಸನ 40-20. ಕಣ 4ರಲ್ಲಿ ಶಿವಮೊಗ್ಗ ವಿರುದ್ಧ ಹಾಸನ ಬಾಲಕಿಯರ ಪಂದ್ಯ. ಬೀದರ್ ವಿರುದ್ಧ ಚಾಮರಾಜನಗರ ಕಣ 1ರಲ್ಲಿ. ಈ 4 ತಂಡಗಳು ಗರ್ಲ್ ಸೆಕ್ಷನ್ ಬಾಲಕಿಯರ ತಂಡಗಳು ರೆಡಿ ಆಗ್ಬೇಕು ಬೇಗ. ಮತ್ತೊಂದು ಪಾಯಿಂಟ್ ಪಡ್ಕೊಂಡು ಈಸಿಯಾಗಿ ಸ್ಕೋರ್ ಮಾಡ್ತಾ ಇದ್ದಾರೆ ಜರ್ಸಿ ನಂಬರ್ 10 ಇಲ್ಲಿ.
ಮಂಡ್ಯ ವರ್ಸಸ್ ರಾಮನಗರ ಹಾಫ್ ಟೈಮ್ ಸ್ಕೋರ್ 22-4 ಇನ್ ಫೇವರ್ ಆಫ್ ಮಂಡ್ಯ. 22-4 ಮಂಡ್ಯ ತಂಡದ ಪರವಾಗಿ. ಕೋಚ್ ಚೇಂಜ್ ಆಯಿತು ಆಧಾರ ಮಾಡಿದ್ರೆ ಮೇಸ್ತ್ರಿ ಬಸವ ಎಲ್ಲಿದ್ರು ಒಮ್ಮೆ ಆಗಮಿಸ್ಬೇಕಿದೆ, ಬನ್ನಿ ಮೇಸ್ತ್ರಿ. ನಮ್ಮೂರಲ್ಲಿ ಕೊನೆಯ 4 ನಿಮಿಷ ಉಳಿದಿದೆ.